ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ವಿಡಿಯೋನ ಈಗ ಸ್ಟಾರ್ಟ್ ಮಾಡಾಕ್ತೀನಿ. ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಸ್ವಲ್ಪ ಆರಾಮದೀವಿ. ಯಾಕಂದ್ರೆ ನಾ ಅವಾಗವಾಗ ತಲೆ ಮುಗಿಸ್ತಾ ಅಂತ ಹೇಳ್ತಿದ್ನಲ್ಲ, ನೋಡಿ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿ ನಾನೇ ಮಾಡಿದ್ವಿ. ಊರಿಗೆ ಹೋಗಬೇಕು ಆಯಿತು, ಇನ್ನು 2 ದಿವಸ ಹೋಗ್ತೀವಿ ಊರಿಗೆ. ನಮ್ಮ ತಂಗಿ ಮದುವೆ ಬಂತು, ನಮಗೂ ರಜೆ ಸಿಕ್ತು, ಊರಿಗೆ ಹೊಂಟೀವಿ. ಅದಕ್ಕೆ ಬಟ್ಟೆ ಎಲ್ಲ ನಾಳೆ ಪ್ಯಾಕ್ ಮಾಡ್ತೀನಿ, ಇವತ್ತೇನಿಲ್ಲ. ಸ್ವಲ್ಪ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿದ್ನಲ್ಲ, ಅವನು ಹುಕ್ಸ್ ಹಚ್ಚಿಲ್ಲ, ನಾನು ಹಂಗೆ ಇಟ್ಬಿಟ್ಟಿನಿ. ಅವಕ್ಕೆಲ್ಲ ಹುಕ್ಸ್ ಹಚ್ಚೀನಿ, ಒಂದು ಸ್ವಲ್ಪ ಹಚ್ಚೀನಿ, ಇನ್ನೊಂದು ಸ್ವಲ್ಪ ಹಚ್ಚೋದವು, ಇನ್ನೂ ಒಂದು 2 ಅದಾವೆ, ಜಾಸ್ತಿ ಇಲ್ಲ, ಎಲ್ಲ ಹಚ್ಚಿದ್ದೀನಿ. ಆಮೇಲೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಯಾವಾಗಲೂ ತಲೆನೋವು ಭಾಳ ಐತೆ, ತಲೆನೋವು ಭಾಳ ಅನ್ಸುತ್ತಿಲ್ಲ. ಹೋದಾಗ ಡಾಕ್ಟರ್ ಕಣ್ಣೆಲ್ಲ ಚೆಕ್ ಮಾಡಿದ್ರು. ಚಸ್ಮಾ ಬಂದೈತಿ ನನಗೆ. ಚಸ್ಮಾ ಅಂದ್ರೇನು, ಈ ಕಡೆ ಚಸ್ಮಾ ಅಲ್ಲದು ಭಾಳ ನಂಬರ್ ಬಂದೈತಿ, ಭಾಳ ಹೈ ಪವರ್ದು. ಡಾಕ್ಟ್ರ್ ಬೈದ್ರಿ ಅವರಿಗೆ, ತೋರಿಸ್ಬೇಕಿಲ್ಲ, ಎಷ್ಟು ದಿವಸ ಬಿಟ್ಟಿರಲ್ಲ ನೀವು, ಅವ್ರಿಗೆ ಭಾಳ ನಂಬರ್ ಬಂದಾವ ಅಂಥೇಳಿ. ಆಮೇಲೆ ಲೈಟ್ ಹಾಕಿ ಅದೆಲ್ಲ ಚೆಕ್ ಮಾಡಿದ್ರು ಕಣ್ಣಿಗೆ. ಲೈಟ್ ಅಂದ್ರೆ ಲೈಟ್ ಅದು ಬಿದ್ದರೆ ಕಣ್ಣು ಅವ್ರಿಗೆ ಬ್ಲರ್ ಅದು ಕಾಣಿಸುತ್ತಲ್ಲ, ಲೈಟಿಂದ ಏನಾದ್ರು ಪ್ರಾಬ್ಲಮ್ ಐತೇನು ಅಂಥೇಳಿ. ಫೋನ್ ಅದು ಜಾಸ್ತಿ ನೋಡೋದ್ರಿಂದ ಅದಂತ. ಅದೇನಿಲ್ಲ, ಜಾಸ್ತಿ ಟೆನ್ಷನ್ ತೊಗೊಂಡು ಜಾಸ್ತಿ ಹತ್ತು ಏನಾಗಿದೆ ಅಂದ್ರೆ ಕಣ್ಣೆಲ್ಲ ಇದಾಗಿಬಿಟ್ಟು ನಾವು ಮೊದಲೆಲ್ಲ ಇವಾಗ ಕಡಿಮೆ ಮಾಡೀನಿ. ಹತ್ತು ಕಣ್ಣಾಗ ನೀರು ಸಹಿತ ಬರೋದಿಲ್ಲ, ಅಷ್ಟು ಕಣ್ಣೆಲ್ಲ ಹಾಳಾಗಿಬಿಟ್ಟವು. ನೋಡ್ರಿ, ನಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗೋದು ಅದೇ ಕಾರಣಕ್ಕೇ. ಲೈಟಾಗಿ ಚೆಕ್ ಮಾಡಿದಾಗ ನಾನೇನು ಅವ್ರು ಲೈಟ್ ಹಿಂಗೆ ಫೋಕಸ್ ಲೈಟ್ ಹಿಡಿದಿದ್ರು, ಅದರಿಂದ ನಾನೇನು ಕಣ್ಣ ತುಕ್ಕಳಿಸ್ಲಿಲ್ಲ. ಅಂದರೆ ನಂಗೆ ಲೈಟಿಂದ ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಬ್ಬರಿಗೆ ಲೈಟ್ ಬೆಳಕು ಕಂಡ್ರೆ ಆಗಿ ಬರೋಂಗಿಲ್ಲ, ಅಂಥದ್ದು ಇರ್ತೈತಿ ಫೋನು ನೋಡಿದರೆ ಜಾಸ್ತಿ ಅಂತ. ಅದೇನಿಲ್ಲ ಪ್ರಾಬ್ಲಮ್ಮು. ಅವ್ರಿಗೆ ಭಾಳ ದಿವ್ಸದಿಂದನ ಆಗಕತ್ತೈತಿ, ನೀವು ತೋರಿಸಿಲ್ಲ ಅಂತ ಬೈದರು. ನಾನು ಇವ್ರಿಗೆ ಹೇಳಕತ್ತಿದ್ದೆ, ಒಟ್ಟು ಕರ್ಕೊಂಡು ಹೋಗಕತ್ತಿದ್ದಿಲ್ಲ ಹಾಸ್ಪಿಟ್ಲಿಗೆ. ಏನು ಮಾಡಲ ಅನ್ನೋದು ಹೇಳಿ ಸಾಕಾಗಿ ಕೈ ಬಿಟ್ಬಿಟ್ಟಿದ್ದೆ ನಾನೇ, ಯಾವಾಗಾರ ತೋರಿಸ್ಬಿಡ್ಲಿ ಅಂತ ಹೇಳಿ. ನೀವು ನೋಡಿರ್ಬೋದು ಒಂದು ವಿಡಿಯೋದಾಗ ತಲೆ ಭಾಳ ಅನ್ಸತೈತಿ ನನಗೆ, ತಲೆ ಭಾಳ ಅನ್ಸುತ್ತೆ ಅಂಥೇಳಿ ಒಂದು ವಿಡಿಯೋ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು ಹಾಕಿದ್ದೆ ನಾನು. ಅವಾಗ ಹೋಗಿ ಬಂದಿದ್ದ, ಮೊನ್ನೆ ಒಂದ್ಸಲ ಹೋಗಿ ಬಂದಿದ್ದೆ, ಅದನ್ನು ಹಾಕಿಲ್ಲ ನಾನು. ಅದು ಅವರು ಬರೆದು ಕೊಟ್ಟ ಮತ್ತು 1 ತಿಂಗಳು ಆಯ್ತು. ಈಗ ನೀನು ಕರ್ಕೊಂಡು ಹೋಗಿದ್ರು. ಮತ್ತು ಅದೇನಂತಾರಲ್ಲ, ಗೋಲ್ ಗುಂಬಜ್ ಮಗ್ಲು ಮನೆ ಇದ್ದವಂಗೆ ಗೋಲ್ ಗುಂಬಜ್ ನೋಡೋಕ್ಕಾಗಲಿಲ್ಲ ಅಂತ. ಹಾಸ್ಪಿಟ್ಲ್ ಮಗ್ಲು ಮನೆ ಇದ್ದು ನಮಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆಗ ಒಂದು ಹಂಗೆ ಆಗಿರ್ತಾವೆ, ಒಂದೊಂದು ಸಿಚುವೇಶನ್ ಹಂಗಿರ್ತಾವೆ. ಇಲ್ಲೇ ಐತೆ ಅಲ್ಲಿ ಬಿಡು, ನಾಳೆ ಹೋದ್ರೆ ಆಯ್ತು ಬಿಡು, ನಾಡ್ದ್ರೆ ಆಯ್ತು ಬಿಡು ಅಂಥೇಳಿ ಕೆರ್ಲೆಸ್ ಮಾಡ್ತೀವಲ್ಲ, ಹಿಂಗೆ ಆಗ್ತಾವೆ. ಮನೆ ಮಗ್ಳು ಇಟ್ಕೊಂಡು ಕೇಸಿ ಜಲ್ದಿ ಹೋಗಿ ತೋರಿಸ್ಕೊಲಿಲ್ಲ. ಇಷ್ಟು ನಂಬರ್ ಬಂದು ಚಸ್ಮಾ ನಾಳೆಗೆ ಕೊಡ್ತೀನಿ ಅಂತ ಯಾರ. ಭಾಳ ಅಂದ್ರೆ ಭಾಳ ಬೇರೆ ಬೇರೆ ಗ್ಲಾಸ್, ನಾ ಫಸ್ಟ್ ಟೈಮ್ ಅದು ಚೆಕ್ ಮಾಡಿಸ್ಕೊಂಡಿದ್ದು. ಬೇರೆ ಬೇರೆ ಗ್ಲಾಸ್ ಹಾಕಿ ನೋಡಿ ಪೂರ್ತಿ ಸಣ್ಣ ಅಕ್ಷರ ಗ್ಲಾಸ್ ಹಾಕಿ ನಾವು ಚೆಕ್ ಮಾಡಿ, ಅವಾಗ ಅದನ್ನು ಕಂಡಾಗ ಅಕ್ಷರ ಕಂಡಾಗ ಇದು ಓಕೆ ಅಂತೇಳಿ ಆ ಗ್ಲಾಸ್ ಸೆಲೆಕ್ಟ್ ಮಾಡಿ, ಚಸ್ಮಾ ಅದು ಸೆಲೆಕ್ಟ್ ಮಾಡಿ ಕೊಟ್ಟು ಬಂದೀವಿ. ನಾಳೆ ಮಾಡಿಕೊಡ್ತೀನಿ ಅಂತ ಹೇಳೋರು. ಇಷ್ಟ ಆಗಿತ್ತು ನೋಡ್ರಿ ಹಾಸ್ಪಿಟ್ಲ್ ಕತ್ತಿ. ಏನು ಮಾಡ್ತಾರೆ, ನಮ್ಮ ಅಕ್ಕ ಅವ್ರು ಓದಂತಿದ್ರೆ ಇದಕ್ಕೆ ಓದ್ತಿದ್ದಿಲ್ಲ ನಾನು. ಯಾಕಂದ್ರೆ ಅವು ಜೆರಾಕ್ಸ್ ಮಾಡಿದ್ದು ಬುಕ್ನೇನು ಅಕ್ಷರ ಕಾಣಿಸ್ತಿರ್ಲಿಲ್ಲ, ನಮ್ಗೆ ಬ್ಲರ್ ಕಾಣಿಸ್ತಿದ್ದು. ಉಳ್ಕಿದ್ದು ಪ್ರಿಂಟ್ ಮಾಡಿದ್ದು ಬುಕ್ಸ್ ಇರ್ತಿದ್ವಲ್ಲ, ಅವು ಕಾಣಿಸ್ತಿದ್ದು. ಜೆರಾಕ್ಸ್ ಸಣ್ಣ ಜೆರಾಕ್ಸ್ ಮಾಡಿರ್ತಾರಲ್ಲ, ಅವು ನನಗೆ ಓದಕ್ಕೆ ಇದು ರೈಟ್ ಸೈಡ್ ಅಂತೂ ಭಾಳ ಮಂಜು. ಇವಾಗ ಟ್ಯೂಬ್ ಏನಾರ ಮಲಮ್ದು ಕ್ರೀಮ್ದು ಏನಾರ ಡಬ್ಬಿ ಇರ್ತಾವಲ್ಲ, ಅದ್ರ ಮೇಲೆ ಅಕ್ಷರ ಅಂತೂ ನನಗೆ ಕಾಣಿಸ್ತಾನೆ ಇರಲಿಲ್ಲ. ದೊಡ್ಡ ಇದ್ರಷ್ಟೇ ಕಾಣಿಸ್ತಿದ್ದವು, ಸಣ್ಣ ಬಾಕ್ಸ್ನ ಬರ್ತಲ್ಲ, ಅದು ಕಾಣಿಸ್ತಾನೆ ಇರಲಿಲ್ಲ. ಹೀಗಾಗಿ ಭಾಳ ಪ್ರಾಬ್ಲಮ್ ಆಗಿತ್ತು. ಊಟ ಮಾಡಾಕ್ತೀವಿ ನೋಡ್ರಿ. ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನಿ. ಊಟಕ್ಕೆ ಪಲಾವ್ ಮಾಡಿದ್ದೆ. ಅಪ್ಪು ನೈರಕ್ನಪ್ಪು ಗಾಡಿ ಪಲಾವು ಚಿತ್ರಾನ್ನ ಏನಂತಾರೆ, ಸಿಂಪಲ್ಲಾಗಿ ಮಾಡೀನಿ. ಯಾಕೋ ಫೋನು ಕ್ಯಾಮ್ರಾ ಕ್ಲಿಯರ್ ಆಗಿಲ್ಲ. ನಮ್ಮ ಖುಷಿಗೆ ಊಟ ಮಾಡ್ಸಾಕತ್ತೀವಿ ನೋಡ್ರಿ, ಸಣ್ಣ ಖುಷಿ. ಈಗ ಊಟೈತಿದು ಕೂಸ, 5 ವರ್ಷದೈತಿದು ಕೂಸು. ಇದು ದೊಡ್ಡ ಕೂಸು ಊಟ ಮಾಡ್ತಿತ್ತು, ತಾನೇ ಊಟ ಮಾಡ್ಲಿಕ್ಕೆ
ಈ ಸಣ್ಣ ಖುಷಿ ಊಟ ಮಾಡಿಸ್ಬೇಕು ಇದಕ್ಕೆ. ನೀವೇನೇನು ಮಾಡಿದ್ರಿ ಊಟಕ್ಕೆ ಕಮೆಂಟ್ ಮಾಡಿರಿ. ಊಟ ಮಾಡೋಣ ಬರ್ರಿ. ನಾ ಯಾರ್ಯಾರು ಊಟ ಮಾಡಿಲ್ಲ ಊಟ ಮಾಡೋಣ ಬರ್ರಿ. ಕೈ ತುತ್ತು ತುಟ್ಟು ತಿಂದೋಳೆ ನಮ್ಮ ಇಂಡಿಯಾ. ಅಲ್ಲೇ ಹಾಯ್ ಬೋಲಪ್ಪ. ಹಾಯ್ ಹಾಯ್ ಕರ್ಕೊಂಡು ಹಾಯ್ ಕರ. ಹಾಯ್ ಹಾಯ್ ಕರ. ಹಾಯ್ 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 ಹಾಯ್. ಮನಸ್ಸು ಬಂದ್ರೆ ಅಷ್ಟ ಅನ್ನವ ಹಾಯ್. ಟಿ ವಿ ನೋಡಕತ್ತಾನ. ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ನೋಡ್ರಿ ನಮ್ಮ ಗುಂಡು ಮಕ್ಕೊಂಡಾನು. ಬಟ್ಟೆ ತೊಳಿಬೇಕಿನ ನೋಡ್ರಿ. ಬಟ್ಟೆ ಹಂಗೆ ಇಟ್ಟೀನಿ. ನಮ್ಮ ಗುಂಡು ಎದ್ದಾಗ ಬಟ್ಟೆ ತೊಳೆಸ್ಕೊಳ್ಳೋದಿಲ್ಲ. ಏನು ಮಾಡ್ತಾನಂದ್ರೆ ನಾ ಬಟ್ಟೆ ತೊಳೆಯಾಗ ಇಲ್ಲಿ ಬಂದು ನೀರಾಗ ಆಡಕತ್ತ ಬಿಡ್ತಾನ. ಅದಕ್ಕೆ ಅವ ಮಕ್ಕೊಂಡಾಗನೇ ತೊಳಿತೀನಿ ನಾನು ಆಲ್ಮೋಸ್ಟ್ ಬಟ್ಟೆ. ನೀರಾಗ ಆಡಿ ಆಡಿ ನನ್ನ ಮೇಲೂ ಸುರಿತಾನ. ತಾನು ತೋರಿಸ್ಕೊಂಡೆಲ್ಲ ಮೈ ತುಂಬ ಬಟ್ಟೆ ಎಲ್ಲ ತೋರಿಸ್ಕೊಂಡು ನಿಂತ್ಬಿಡ್ತಾನೆ. ಅದಕ್ಕೆ ಇವಾಗ ಮಕ್ಕೊಂಡಾನ. ನೋಡ್ರಿ ನಮ್ಮ ಮನೆಯಿಂದನೇ ರೋಡ್ ಐತಿ. ಡಸ್ಟ್ ಅಂದ್ರೆ ಇಷ್ಟ ಬರ್ತೈತಿ, ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಡಸ್ಟ್ ಬರ್ತೈತಿ. ಒಂದಿನ ಮನೆ ಒರೆಸ್ಲಿಲ್ಲ ಅಂದ್ರೆ ಫುಲ್ ಎಲ್ಲ ಡಸ್ಟ್ ಅಂದ್ರೆ ಡಸ್ಟ್ ಆಗಿಬಿಟ್ಟಿರ್ತೈತಿ. ಏನು ಮಾಡ್ತೀರಿ ಅವ್ರಿ. ಎಲ್ಲ ಬಟ್ಟೆ ತಗೋಬೇಕೀಗ. ಬಟ್ಟೆ ಹಾಕೋಕೊಂದು ಅನುಕೂಲ ಐತಿ. ಚಲೋ ಆಗೈತಿ ನನ್ನ ಬಟ್ಟೆ ತೊಳ್ಯಾಕ ಹಾಕಾಕ ಎಲ್ಲ ರೀತಿಂದು ಅನುಕೂಲ ಆಗೈತಿ. ಇವಾಗ ನೋಡ್ರಿ ಇಷ್ಟು ದಿವಸ 7 ಗಂಟೆ ಬರ್ತ್ ಮಾಡೋಕ್ತಿತ್ತು. ಇವಾಗೆಲ್ಲ 5 ಗಂಟೆ 6 ಗಂಟೆ ಅಂದ್ರೆ ಅವತ್ತು ಮನೆಗೆ ಬಿಡ್ತೈತಿ. ನನಗೆ ಬಟ್ಟೆ ತೊಳೆದಂದ್ರೆ ದೊಡ್ಡ ಪ್ರಾಬ್ಲಮ್ ಅಂತ. ಅವ್ನು ಮನಗಿಸೇ ತೊಳಿಬೇಕು ನಾನು ಎಷ್ಟೊತ್ತಿದ್ರು. ಇಲ್ಲ ಅಂದ್ರೆ ನನಗೆ ತೊಳಕ್ಕೆ ಬಿಡಂಗಿಲ್ಲ ಅಂಥೇಳಿ ಇವತ್ತು ನೋಡ್ರಿ ಬ್ಯಾರಲ್ ತುಂಬಿಸಿಟ್ಟಿನಿ. ನೀರು ಖಾಲಿ ಆಗಿದ್ದು ನೋಡಿ ಡಸ್ಟ್ ಎಷ್ಟು ಬಿದ್ದೈತೆ ನೋಡ್ರಿ. ಮುಚ್ಚಿಟ್ರೂ ಎಷ್ಟು ಡಸ್ಟ್ ಬೀಳ್ತೈತಿ. ಇದು ಪೈಪ್ ಹಚ್ಚಿ ನೀರು ತುಂಬಿಸ್ಬಿಡ್ತೀನಿ. ಇದನ್ನು ಇಲ್ಲಿ ಒಂದು ಬಕೆಟ್ ತುಂಬಿಸಿನಿ, ಒಂದಿಲ್ಲ ಒಂದು ಸ್ವಲ್ಪ ಅದ್ರಾಗ. ಬಟ್ಟೆ ತೊಳೆದು ಆಮೇಲೆ ಅಡುಗೆ ಮಾಡಬೇಕೇನೋ. ಇಲ್ಲೇ ನಮ್ಮ ಮಕ್ಳು ಬಿಲ್ಡಿಂಗ್ ಕಾಣ್ತಾವಲ್ಲ, ಇದೇ ಹಾಸ್ಪಿಟಲ್ ನೋಡ್ರಿ. ಇಲ್ಲೇ ಹಾಸ್ಪಿಟ್ಲ್ ಇದ್ರು ನಮಗೆ ಹೋಗಕ್ಕೆ 6 ತಿಂಗಳು ಬೇಕಾಯ್ತು ತೋರಿಸ್ಕೊಂಬರಕ್ಕೆ. ಈಗ ಕಂಪೌಂಡ್ ಏನು ಕಾಣ್ತೈತಲ್ಲ ಅಲ್ಲಿ ಹೋಗಿ ಕಾಣ್ತಾವೆ ನೋಡ್ರಿ, ಪಿಂಕ್ ಕಲರ್ ಜೂಮ್ ಮಾಡ್ತದೆ. ಆ ಕಂಪೌಂಡ್ ಆಚೆ ಕಡೆ ಇರೋದೇ ಹಾಸ್ಪಿಟ್ಲ್. ನಡು ರೋಡ್ ದಾಟಿ ಆಚೆ ಕಡೆ ಇರೋದೇ ಹಾಸ್ಪಿಟಲ್. ನೀರು ಹಾಕ್ಕೊತೀನಿ. ದಿನ ಸಾಬೂನು ಕೂಡ ಹಾಕ್ತಿದ್ದೆ, ಇವತ್ತು ಹಾಕಲಿಲ್ಲ. ಸ್ವಲ್ಪ ಇದಾವ ಅಂತೇಳಿ ತೊಳೆದ್ಬಿಡ್ತೀನಿ. ನಮ್ಮವೇನು ಹೊಲಸಾಗಿರೋಂಗಿಲ್ಲ ಜಾಸ್ತಿ. ಮೂರು ದಿವಸ ಆಕತ್ತಿದ ನೀರು. ಒಂದಿನ ತುಂಬಿಸಿದ್ರೆ 3 ದಿವಸ ಆಕತ್ತಿತ್ತು. ಬರ್ರಿ ಪನ್ನೀರ್ ಮಸಾಲ ಮಾಡೋಣಂತ. ಭಾಳ ದಿವಸ ಆಗಿತ್ತು ಪನ್ನೀರ್ ಮಸಾಲ ಮಾಡಿದ್ದೇ ಇಲ್ಲ. ನಮ್ಮ ಫ್ರೆಂಡ್ ತೊಗೊಂಬಂದಿದ್ರು ಮಾಡಿಕೊಡು ಅಂಥೇಳಿ. ಚೆನ್ನಾಗಾಗಿತ್ತಂತ ನಾನು ಟೇಸ್ಟ್ ಮಾಡ್ತೀನಿ ಅಂತ ಅದಕ್ಕೆ ತೊಗೊಂಬಂದಿದ್ಲು ಲಲಿತಾ ಅಂಥೇಳಿ. ಅದಕ್ಕೆ ಮಾಡೋಣ ಅಂಥೇಳಿ ಮಾಡಾಕತ್ತಿದ್ವಿ ಇಬ್ಬರು ಸೇರಿ. ನೋಡ್ರಿ ಪಾಪ ನಮ್ಮ ತಂಗಿ ನನಗೂ ಪನ್ನೀರ್ ತೊಗೊಂಬಂದ ಊಟ ತಿನ್ನಕ್ಕೆ.
ಏನಿಲ್ಲ ಸಿಂಪಲ್ಲಾಗಿ ಮಾಡಾಕತ್ತೀವಿ. ಮೊದಲು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಟೊಮ್ಯಾಟೊ ಸ್ವಲ್ಪ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಒಂದೆರಡು ಲವಂಗ, ಚಕ್ಕೆ, ಆಮೇಲೆ ಪಲಾವ್ ಎಲೆ ಹಾಕಿದ್ರೂ ಟೇಸ್ಟ್ ಆಕೈತಿ. ಅದೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಟೊಮೆಟೊ, ಉಳ್ಳಾಗಡ್ಡಿ ಹುರಿದು ಸ್ವಲ್ಪ ಗೋಡಂಬಿ ಹಾಕಿ ಹುರಿದು ಮಸಾಲೆ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದನ್ನೊಂದು ಸ್ವಲ್ಪ ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ಕೆಂಪು ಖಾರ ಹಾಕಿದ್ವಿ, ಸ್ವಲ್ಪ ಕಲರ್ ಬರಲಿ ಅಂಥೇಳಿ. ಇಷ್ಟು ಹಾಕಿ ಪನ್ನೀರ್ ಹಾಕಿದರೆ ನಮ್ಮದು ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಗ್ರೇವಿ ಏನಾರ ಅಂದರೆ ರೆಡಿ ಐತೆ ನೋಡಿರಿ. ಆಮೇಲೆ ಹಸಿ ಮಟರ್, ವಟಾಣಿ ಕಾಳು ಅಂತಾರಲ್ಲ, ಹಸಿ ವಟಾಣಿ ಒಂದು ಸ್ವಲ್ಪ ಹಾಕಿದ್ವಿ. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಯ್ತು ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು, ಟೇಸ್ಟ್ ಆಕೈತಿ ನೋಡಿರಿ. ಒಂದಿಷ್ಟು ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಪನ್ನೀರ್ ಮಸಾಲ ರೆಡಿ. ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಪನ್ನೀರ್ ಮಸಾಲ ರೆಡಿ ಮಾಡಿದ್ವಿ ನೋಡಿರಿ. ಇಷ್ಟ ಆಗಿತ್ತು ಇವತ್ತಿಂದು ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.